ಇವತ್ ನಾವು ಇಂಡಿಯಾಸ್ ಆರ್ಟ್ ಅಂಡ್ ಕಲ್ಚರ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಒಂದು ಪ್ಯಾರಾಡಿಗ್ಮಾ ಶಿಫ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದು ಪ್ಯಾರಾಡಿಗ್ಮಾ ಶಿಫ್ಟ್ ಅಂತ ಹೇಳಿದ್ರೆ, ಈಗ ಇಂಡಿಯಾದ ಆರ್ಟ್ ಅಂಡ್ ಕಲ್ಚರ್ ಅಂದ್ರೆ ಭಾರತದಲ್ಲಿರುವಂತಹ ನಮ್ಮ ಪುರಾತನ ಕಾಲದ ಮಾನ್ಯುಮೆಂಟ್ಸ್ ಗಳನ್ನ ಪ್ರೈವೇಟ್ ಕಂಪನೀಸ್ ಗಳಿಗೆ ಅಥವಾ ಕಾರ್ಪೊರೇಟ್ಸ್ ಗಳಿಗೂ ಕೂಡ ಕನ್ಸರ್ವೇಶನ್ ನ ಮಾಡ್ಲಿಕ್ಕೆ ಗವರ್ಮೆಂಟ್ ಅಲೋ ಮಾಡಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ವಿಡಿಯೋದಲ್ಲಿ ಈ ಒಂದು ಆರ್ಟ್ ಅಂಡ್ ಕಲ್ಚರ್ ನ ಪ್ಯಾರಾಡಿಗ್ಮಾ ಶಿಫ್ಟ್ ಅಥವಾ ಪಾಲಿಸಿ ಶಿಫ್ಟ್ ಯಾವ ಸಬ್ಜೆಕ್ಟ್ ನ ಅಂಡರ್ ಅಲ್ಲಿ ನಾವು ಬರ್ಕೊಳ್ಬಹುದು, ಹಾಗೆಯೇ ಏನೆಲ್ಲ ಚೇಂಜಸ್ ಅನ್ನ ಮಾಡಿದ್ದಾರೆ, ಚಾಲೆಂಜಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಚಾಲೆಂಜಸ್ ಏನೇನು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ನೋಡ್ಕೊಳ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಐದರ್ ಪ್ರಿಲಿಮ್ಸ್ ಅಥವಾ ಮೇನ್ಸ್ ಎರಡರಲ್ಲೂ ನೋಡ್ಬೋದು. ಪ್ರಿಲಿಮ್ಸ್ ಅಲ್ಲಿ ಯಾವ ತರ ನೋಡ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡ್ತಾ ಮಾಡ್ತಾ ನೋಡ್ಕೊಳ್ತಾ ಹೋಗೋಣ. ಹಾಗೆ ಮೇನ್ಸ್ ಅಲ್ಲಿ ಹೇಗೆ ಇದು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಥ್ರೂನೇ ನೋಡ್ಕೊಳ್ತಾ ಹೋಗೋಣ. ಪರ್ಟಿಕ್ಯುಲರ್ಲಿ ಈ ಕಾನ್ಸೆಪ್ಟ್ ಅನ್ನ ಯಾವ ಚಾಪ್ಟರ್ ಅಥವಾ ಯಾವ ಜನರಲ್ ಸ್ಟಡೀಸ್ ಅಂಡರ್ ಅಲ್ಲಿ ಬರೀಬಹುದು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಇದನ್ನ ಜನರಲ್ ಸ್ಟಡೀಸ್ ಒನ್ನಿಗೆ ಲಿಂಕ್ ಮಾಡಬಹುದು. ಬಿಕಾಸ್ ದಿಸ್ ಇಸ್ ಆಲ್ ಅಬೌಟ್ ಆರ್ಟ್ ಅಂಡ್ ಕಲ್ಚರ್. ಕರೆಕ್ಟ್. ನೆಕ್ಸ್ಟ್ ಜನರಲ್ ಸ್ಟಡೀಸ್ ಟು ಜನರಲ್ ಸ್ಟಡೀಸ್ ಗೆ ಹೇಗೆ ಲಿಂಕ್ ಮಾಡಬಹುದು ಅಂತ ಹೇಳಿದ್ರೆ, ಪಾಲಿಸಿ ಅಂಡ್ ಗವರ್ಮೆಂಟ್ ಇಂಟರ್ವೆನ್ಷನ್ ನಲ್ಲಿ ಬರ್ಕೋಬಹುದು. ಹಾಗೆ ಇದ್ರ ಅಂಡರ್ ಅಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬರುತ್ತೆ. ಸೊ ಸ್ಟ್ಯಾಚ್ಯುಟರಿ, ರೆಗ್ಯುಲೇಟರಿ ಅಂಡ್ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂಡರ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ NGO, ಚಾರಿಟಿ, ಡೋನಾರ್ ಕಾನ್ಸೆಪ್ಟ್ ನ ಅಡಿಯಲ್ಲಿ ಕೂಡ ಬರೀಬಹುದಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಡೋನಾರ್ಸ್ ಗಳು ಬರ್ತಾರೆ, ಅದಕ್ಕೋಸ್ಕರ ಡೋನಾರ್ ಕಾನ್ಸೆಪ್ಟ್ ಅಡಿಯಲ್ಲೂ ಕೂಡ ಇದನ್ನ ಬರ್ಕೊಳ್ಬಹುದು. ಹಾಗೆ ಜನರಲ್ ಸ್ಟಡೀಸ್ 3 ಅಲ್ಲಿ ಕೂಡ ನೀವು ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ವೆಸ್ಟ್ಮೆಂಟ್ ಮಾಡೆಲ್ ನ ತಂದಿದಾರಲ್ವಾ, ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ನ ಅಡಿಯಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಬರೀಬಹುದಾಗತ್ತೆ. ಸೊ ಈಗ ಈ ಒಂದು ಆರ್ಟಿಕಲ್ ಏನ್ ಹೇಳತ್ತೆ, ಗವರ್ಮೆಂಟ್ ಯಾಕೆ ಈ ಒಂದು ಪಾಲಿಸಿ ಶಿಫ್ಟ್ ಅನ್ನ ತಗೋ ಬರ್ತಾ ಇದೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ ಡೀಟೈಲ್ ಆಗಿ ನೋಡೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಸೊ ಭಾರತದಲ್ಲಿ ಸುಮಾರು 160 ವರ್ಷಗಳಿಂದ 3700ಕ್ಕೂ ಹೆಚ್ಚಿನದಂತಹ ಮಾನ್ಯುಮೆಂಟ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಿದೀವಿ. ಅಂಡ್ ಈ ಮಾನ್ಯುಮೆಂಟ್ಸ್ ಗಳನ್ನ ಕನ್ಸರ್ವೇಶನ್ ಕೂಡ ಮಾಡ್ತಿದೀವಿ. ಇದರಲ್ಲಿ ಒಂದು ಸ್ಟೋನ್ ಏನಾದ್ರೂ ಮಿಸ್ ಆದ್ರೂ ಕೂಡ ಬರೀ ಒಂದೇ ಒಂದು ಎಂಟಿಟಿ ಮಾತ್ರ ಇಲ್ಲಿ ತನಕ ಇದ್ರ ಬಗ್ಗೆ ಕಾರ್ಯವನ್ನ ಮಾಡ್ತಿತ್ತು. ಅಂದ್ರೆ ಕಂಪ್ಲೀಟ್ ಅದನ್ನ ಸರಿ ಮಾಡುವಂತಹ ಕಾರ್ಯ ಬರೀ ಒಂದೇ ಒಂದು ಬಾಡಿಗಷ್ಟೇ ಇತ್ತು. ಅದ್ ಯಾವುದು ಅಂತ ಹೇಳಿದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಹೌದು, 1861ರಲ್ಲಿ ಸ್ಥಾಪನೆಯಾದಂತಹ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಎಲ್ಲಾ ಕಾರ್ಯವನ್ನ ಕೂಡ ಮಾಡ್ತಿತ್ತು. ಆವಾಗಿಂದ 2025ರ ತನಕ ಮೊನೊಪೊಲಿ, ಭಾರತದ ಮಾನ್ಯುಮೆಂಟ್ಸ್ ಗಳ ಮೊನೊಪೊಲಿಯನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಕೊಟ್ಟಿದ್ರು ಫಾರ್ ದ ಪ್ರೊಟೆಕ್ಷನ್ ಅಂಡ್ ಫಾರ್ ದ ಕನ್ಸರ್ವೇಶನ್ ಪರ್ಪಸ್. ಕನ್ಸರ್ವೇಶನ್, ಮಾನ್ಯುಮೆಂಟ್ಸ್ ಕನ್ಸರ್ವೇಶನ್ ಆಗಿರ್ಬೋದು ಅಥವಾ ಮಾನ್ಯುಮೆಂಟ್ಸ್ ಗಳನ್ನ ಪ್ರೊಟೆಕ್ಷನ್ ಮಾಡೋದಾಗಿರ್ಬೋದು, ಇದೆರಡೂ ಮೊನೊಪೊಲಿಯನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದೇ ನೋಡ್ಕೊಳ್ತಾ ಇತ್ತು. ಬಟ್ ಈಗ ಜಾನ್ವರಿ 2026ರಿಂದ ಪ್ರೈವೇಟ್ ಮಾಡೆಲ್ ಅನ್ನ ಅಥವಾ ಪ್ರೈವೇಟ್ ಸೆಕ್ಟರ್ ಅನ್ನ ಅಲೋ ಮಾಡಿದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಕಲ್ಚರ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಪಾಲಿಸಿ ಶಿಫ್ಟ್ ಅನ್ನ ತಗೊಬಂದಿದೆ. ಈಗ ಗವರ್ಮೆಂಟ್ ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದ್ದ ರೈಟ್ಸ್ ಅನ್ನ, ಕೋರ್ ಕನ್ಸರ್ವೇಶನ್ ಗೆ ಅಂತ ಇದ್ದಂತಹ ರೈಟ್ಸ್ ಅನ್ನ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ಗೂ ಕೂಡ ಅಲೋ ಮಾಡ್ತಿದ್ದಾರೆ. ಇದು ಮಿನಿಸ್ಟ್ರಿ ಆಫ್ ಕಲ್ಚರ್ ತಂದಿರುವಂತಹ ಪಾಲಿಸಿ ಚೇಂಜಸ್. ಸೊ ಮುಂಚೆ ಇದ್ದಂತಹ ಪ್ರೈವೇಟ್ ಪ್ಲೇಯರ್ಸ್ ನ ಬರೀ ಟೂರಿಸಂ ಎಮ್ಯುನಿಟೀಸ್ ಅಂತ ಅಂದ್ರೆ ಏನು, ಟಾಯ್ಲೆಟ್ ಮೇಂಟೆನೆನ್ಸ್ ಆಗಿರಬಹುದು ಅಥವಾ ಕೆಫೆಟೇರಿಯಾ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ವೈಫೈ ಮೇಂಟೆನೆನ್ಸ್, ಕ್ಯಾಮೆರಾ ಇನ್ಸ್ಟಾಲೇಷನ್ಸ್, ಈ ರೀತಿಯ ಮೇಂಟೆನೆನ್ಸ್ಗೆ ಮಾತ್ರ ಅಲೋ ಮಾಡ್ತಿದ್ರು. ಯಾವ ಸ್ಕೀಮ್ ನ ಅಡಿಯಲ್ಲಿ ಪ್ರೈವೇಟ್ ಎಂಟಿಟೀಸ್ ನ ಈ ಒಂದು ಪರ್ಟಿಕ್ಯುಲರ್ ವರ್ಕ್ ನ ಮಾಡೋದಕ್ಕೆ ಅಲೋ ಮಾಡ್ತಿದ್ರು ಅಂತ ಹೇಳಿದ್ರೆ, ದ ಮೋಸ್ಟ್ ಫೇಮಸ್ ಒನ್, ಅಡಾಪ್ಟ್ ಅ ಹೆರಿಟೇಜ್ ಅನ್ನುವಂತಹ ಸ್ಕೀಮ್ ನ ಅಡಿಯಲ್ಲಿ ಈ ಪ್ರೈವೇಟ್ ಎಂಟಿಟೀಸ್ ಗಳನ್ನ ಅಲೋ ಮಾಡ್ತಿದ್ರು. ಮಾನ್ಯುಮೆಂಟ್ಸ್ ನ ಆಕ್ಚುಯಲ್ ಸ್ಟೋನ್, ಮಾರ್ಟರ್ ಹಾಗೂ ಸ್ಟ್ರಕ್ಚರ್ ನ ಸ್ಟ್ರಿಕ್ಟ್ ಆಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಮಾತ್ರ ಕೊಟ್ಟಿತ್ತು. ಈಗ ದಿಸ್ ನ್ಯೂ ಪಾಲಿಸಿ ಓಪನ್ಸ್ ದ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಆಫ್ ಕನ್ಸರ್ವೇಶನ್, ಸ್ಟ್ರಕ್ಚರಲ್ ರಿಪೇರ್ ಅಂಡ್ ರಿಸ್ಟೋರೇಷನ್ ಟು ಪ್ರೈವೇಟ್ ಎಕ್ಸ್ಪರ್ಟ್ಸ್. ಎಸ್, ಪ್ರೈವೇಟ್ ಎಕ್ಸ್ಪರ್ಟ್ಸ್ ಗೆ ಕಂಪ್ಲೀಟ್ ಕೋರ್ ಕನ್ಸರ್ವೇಶನ್ ನ ಸ್ಟ್ರಕ್ಚರಲ್ ರಿಪೇರ್ಸ್ ಆಗಿರ್ಬೋದು, ರಿಸ್ಟೋರೇಷನ್ ಸ್ಟೆಪ್ಸ್ ಆಗಿರ್ಬೋದು, ಇದನ್ನ ಪ್ರೈವೇಟ್ ಎಕ್ಸ್ಪರ್ಟ್ಸ್ ಗೆ ಕೊಟ್ಟಿದ್ದಾರೆ.
ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನ ಬರಿಬೇಕಂದ್ರೆ ಈ ಪಾಲಿಸಿಯನ್ನ ರಾಷನಲ್ ಥಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗ್ಬೇಕು. ಈಗ ಇರೋ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಓವರ್ ಬರ್ಡನ್ ಆಗಿದೆ. ಸೊ ಯಾಕೆ ಈ ಪಾಲಿಸಿಯನ್ನು ತಗೊಬಂದ್ರು ಅಂತ ಹೇಳ್ಬಿಟ್ಟು, ಓವರ್ ಬರ್ಡನ್ ಯಾಕಾಯ್ತು ಅಂತ ಹೇಳಿದ್ರೆ, ಒಟ್ಟು 3700 ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಿದೀವಿ. ಈ 3700 ಮಾನ್ಯುಮೆಂಟ್ಸ್ ಗಳನ್ನ ಮ್ಯಾನೇಜ್ ಮಾಡೋದು ಒಂದೇ ಒಂದು ಡಿಪಾರ್ಟ್ಮೆಂಟ್ ಗೆ ಕಷ್ಟ ಆಗತ್ತೆ. ಅಂಡ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿರುವಂತಹ ಸ್ಟಾಫ್ ಗಳು ಕೂಡ ಹೆಚ್ಚಿನದಾಗಿ ಇಲ್ಲ. ಅಂಡ್ ಅವರಿಗೆ ಬೇಕಾಗಿರುವಂತಹ ಟ್ರೈನಿಂಗ್ ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಲ್ಯಾಕ್ ಆಫ್ ಟ್ರೈನಿಂಗ್ ಅಂಡ್ ಲ್ಯಾಕ್ ಆಫ್ ಸ್ಟಾಫ್, ಈ ಒಂದು ಪ್ರಾಬ್ಲಮ್ ಅನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೇಲೆ ಓವರ್ ಬರ್ಡನ್ ನ ಕ್ರಿಯೇಟ್ ಮಾಡ್ತಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಿವಿಯರ್ ಆಗಿ ಅಂಡರ್ ಸ್ಟಾಫ್ ಪ್ರಾಬ್ಲಮ್ ನ ಎದುರಿಸ್ತಾ ಇದೆ. ಅಷ್ಟೇ ಅಲ್ಲ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಸೋಲ್ ಏಜೆನ್ಸಿ ಟು ಪ್ರಿಪೇರ್ ಡೀಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂಡ್ ವರ್ಕ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ. ಅಂದ್ರೆ ಮಾನ್ಯುಮೆಂಟ್ಸ್ ಗಳ ರಿಲೇಟೆಡ್ ಏನೇ ಮಾಡ್ಬೇಕು ಅಂತ ಹೇಳಿದ್ರು ಡೀಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ನ ಮಾಡೋದು ಅಂಡ್ ಎಕ್ಸಿಕ್ಯೂಟಿವ್ ವರ್ಕ್ ನ ಮಾಡೋದು ಎರಡೂ ಕೂಡ ಯಾವ್ದಾಗಿದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗಿದೆ. ಬಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೇಲೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಓವರ್ ಬರ್ಡನ್ ಆಫ್ ವರ್ಕ್, ಹಾಗೆಯೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂಡರ್ ಸ್ಟಾಫ್ ಅನ್ನ ಹೊಂದಿದೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಆಲ್ರೆಡಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕಾರ್ಪೊರೇಟ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಕಾರ್ಪೊರೇಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅನ್ನ ಕೊಡ್ತಿದ್ದಾರೆ. ಸೊ ಈ ಕಾರ್ಪೊರೇಟ್ ಗಳು ಏನ್ ಫಂಡ್ ಅನ್ನ ಕೊಡ್ತಿದ್ದಾರೆ, ದಟ್ ವರ್ಕ್ಸ್ ಅಂಡರ್ ದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ವರ್ಕ್ ಆಗ್ತಿದೆ. ಬಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಫೇಲ್ಸ್ ಟು ಅಲೋಕೇಟ್ ದೀಸ್ ಫಂಡ್. ಅಲೋಕೇಟ್ ನ ಮಾಡೋದಕ್ಕೆ ತುಂಬಾ ಫೇಲ್ ಆಗ್ತಿದೆ. ಪ್ರೀವಿಯಸ್ಲಿ ಕಾರ್ಪೊರೇಟ್ ಗಳು ಫಂಡಿಂಗ್ ಅನ್ನ ನ್ಯಾಷನಲ್ ಕಲ್ಚರಲ್ ಫಂಡ್ NCF ಅಂತ ಹೇಳಿ ಕರಿತೀವಿ. ಅದೇನು ನ್ಯಾಷನಲ್ ಕಲ್ಚರಲ್ ಫಂಡ್ ಅಂದ್ರೆ ಏನು ಅಂತ ನೆಕ್ಸ್ಟ್ ನೋಡೋಣ. ನ್ಯಾಷನಲ್ ಕಲ್ಚರಲ್ ಫಂಡ್ ಗೆ ಪ್ರೊವೈಡ್ ಮಾಡ್ತಿದ್ರು. ಬಟ್ ಈ ಮನಿಯನ್ನ ಯುಟಿಲೈಸೇಷನ್ ಮಾಡಬೇಕು ಅಂದ್ರೆ ದೇ ನೀಡ್ ಟು ವೇಟ್ ಫಾರ್ ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಟು ಪ್ಲಾನ್ ಅಂಡ್ ಎಕ್ಸಿಕ್ಯೂಟ್ ದ ವರ್ಕ್. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ಲಾನ್ ಮತ್ತೆ ಎಕ್ಸಿಕ್ಯೂಷನ್ ಆಫ್ ವರ್ಕ್ ನ ಡಿಲೇ ಮಾಡ್ತಿದ್ರಿಂದ ಸ್ಲೋ ಇಂಪ್ಲಿಮೆಂಟೇಷನ್ ಆಗ್ತಿತ್ತು. ನೆಕ್ಸ್ಟ್ ಸ್ಲೋ ಇಂಪ್ಲಿಮೆಂಟೇಷನ್ ಅಲ್ದಲೆ ಇದರಲ್ಲಿ ಯುಟಿಲೈಸೇಷನ್ ಪ್ರಾಬ್ಲಮ್ ಕೂಡ ಆಗ್ತಿತ್ತು. ಸೊ ಯುಟಿಲೈಸೇಷನ್ ಪ್ರಾಬ್ಲಮ್ ಮತ್ತೆ ಸ್ಲೋ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಇದರಿಂದ ಈಗ ಪ್ರೈವೇಟ್ ಎಂಟಿಟೀಸ್ ಅನ್ನ ಅಲೋ ಮಾಡ್ಲಿಕ್ಕೆ ದಾರಿ ಮಾಡಿಕೊಟ್ಟಿದೆ. ಸೊ ರೀಸನ್ ಗೊತ್ತಾಯ್ತು ಯಾಕೆ ಪ್ರೈವೇಟ್ ಎಂಟಿಟೀಸ್ ನ ಅಲೋ ಮಾಡ್ತಿದ್ದಾರೆ ಅಂತ. ಮೊದಲು ಓವರ್ ಬರ್ಡನ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಓವರ್ ಬರ್ಡನ್, ನೆಕ್ಸ್ಟ್ ಅಂಡರ್ ಸ್ಟಾಫ್ ಇರೋದು, ನೆಕ್ಸ್ಟ್ ಸ್ಲೋ ಇಂಪ್ಲಿಮೆಂಟೇಷನ್ ಅಂಡ್ ಯುಟಿಲೈಸೇಷನ್ ಪ್ರಾಬ್ಲಮ್ ಆಗ್ತಿದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್. ನಾನು ಇಲ್ಲಿ ಹೇಳಿದೆ ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್ ನ ಅಡಿಯಲ್ಲಿ ಟಾಯ್ಲೆಟ್, ಕೆಫೆಟೇರಿಯಾ, ವೈಫೈ, ಕ್ಯಾಮೆರಾ ಇನ್ಸ್ಟಾಲೇಷನ್ ಈ ರೀತಿಯಾದಂತಹ ಎಮ್ಯುನಿಟೀಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಪ್ರೈವೇಟ್ ಎಂಟಿಟೀಸ್ ಅನ್ನ ಅಲೋ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಅಡಾಪ್ಟ್ ಅ ಹೆರಿಟೇಜ್ ಫಂಡ್ ಅಂತ ಹೇಳ್ಬಿಟ್ಟು. ಅಡಾಪ್ಟ್ ಅ ಹೆರಿಟೇಜ್ ಫಂಡ್ ಅನ್ನೋದು ಇದೊಂದು ಕೊಲಾಬರೇಷನ್ ಸ್ಕೀಮು. ಸೊ ಯಾಕೆ ಕೊಲಾಬರೇಷನ್ ಅಂತ ಹೇಳಿದ್ರೆ, ಪ್ರಾಪರ್ ಆಗಿ ವರ್ಕ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಬೇರೆ ಬೇರೆ ಎಂಟಿಟೀಸ್ ಗಳ ಜೊತೆ ಇದು ಕೊಲಾಬರೇಟ್ ಆಗಿ ವರ್ಕ್ ಮಾಡ್ತಿದೆ. ಯಾವ ಯಾವ ಎಂಟಿಟೀಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್, ಮಿನಿಸ್ಟ್ರಿ ಆಫ್ ಟೂರಿಸಂ, ಹಾಗೆ ಸ್ಟೇಟ್ ಹಾಗೂ ಯೂನಿಯನ್ ಟೆರಿಟರಿ ಗವರ್ಮೆಂಟ್ ಗಳ ಜೊತೆ ಕೊಲಾಬರೇಟ್ ಮಾಡಿಬಿಟ್ಟು ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್ ಅನ್ನ ಮೇಂಟೈನ್ ಮಾಡ್ತಾ ಇದೆ. ಸೊ ಯಾತಕ್ಕೋಸ್ಕರ ಇದನ್ನ ತಗೊಬಂದ್ರು ಅಂಡ್ ಯಾವಾಗ ತಗೊಬಂದ್ರು? 2017ರಲ್ಲಿ ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದ್ರಲ್ಲೂ ಕೂಡ 27th ಸೆಪ್ಟೆಂಬರ್ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ವೈ 27 ಸೆಪ್ಟೆಂಬರ್ ಅಂತ ಹೇಳಿದ್ರೆ, 27 ಸೆಪ್ಟೆಂಬರ್ ಟೂರಿಸಂ ಡೇ, ಅಂದ್ರೆ ವರ್ಲ್ಡ್ ಟೂರಿಸಂ ಡೇ. ವರ್ಲ್ಡ್ ಟೂರಿಸಂ ಬಗ್ಗೆ ಪ್ರಮೋಟ್ ಮಾಡೋದಕ್ಕೆ ಅಥವಾ ಅವೇರ್ನೆಸ್ ನ ಕೊಡೋದಕ್ಕೋಸ್ಕರ ವರ್ಲ್ಡ್ ಟೂರಿಸಂ ಡೇ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಅವತ್ತಿನ ದಿನ ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗುತ್ತೆ. ಸೊ ವಾಟ್ಸ್ ಇಟ್ಸ್ ಆಬ್ಜೆಕ್ಟಿವ್ ಅಥವಾ ವಾಟ್ ಇಸ್ ದ ಪರ್ಪಸ್ ಆಫ್ ಎಸ್ಟಾಬ್ಲಿಷಿಂಗ್ ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್? ರೆಸ್ಪಾನ್ಸಿಬಲ್ ಟೂರಿಸಂ ನ ಡೆವಲಪ್ ಮಾಡೋದು, ಅಂದ್ರೆ ಪಬ್ಲಿಕ್ ಕಂಪನೀಸ್ ಹಾಗೂ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಹಾಗೂ ಕಾರ್ಪೊರೇಟ್ಸ್ ಗಳಿಗೆ ಟೂರಿಸಂ ಬಗ್ಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದು, ಹಾಗೆಯೇ ಸಸ್ಟೈನೇಬಲ್ ಟೂರಿಸಂ ನ ಪ್ರಮೋಟ್ ಮಾಡೋದು ಇದರ ಮುಖ್ಯ ಉದ್ದೇಶ. As per Ancient Monuments and Archaeological Sites and Remains Act 1958. ಸೊ ಈ 1958 ಈ ಆಕ್ಟ್ ಹೇಳಿದೆ ಅಲ್ವಾ,
ಇದರ ಪ್ರಕಾರ ಅಡಾಪ್ಟ್ ಅ ಹೆರಿಟೇಜ್ ಸೈಟ್ ನ ಅಡಿಯಲ್ಲಿ ಅಮ್ಯುನಿಟೀಸ್ ಸೌತ್ ಫಾರ್ ಡಿಫರೆಂಟ್ ಮಾನ್ಯುಮೆಂಟ್ಸ್ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ದಾರೆ. ಬೇರೆ ಬೇರೆ ಮಾನ್ಯುಮೆಂಟ್ಸ್ ಗಳಿಗೆ ಯಾವ್ಯಾವ ರೀತಿ ವರ್ಕ್ ಆಗ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಆಕ್ಟ್ ನ ಅಂಡರ್ ಅಲ್ಲಿ. ಸೊ ನೆಕ್ಸ್ಟ್ ಇನ್ನೂ ಸ್ವಲ್ಪ ಇದನ್ನ ಬಲಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್ 2.0 ಅನ್ನ ತಗೊಂಡ್ಬರುತ್ತೆ. ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್ 2.0 ನ ತಂದ ನಂತರ ಭಾರತದ ಹೆರಿಟೇಜ್ ಸೈಟ್ ಅನ್ನ ರೆಜುವನೇಟ್ ಮಾಡೋದು ಅಂಡ್ ರಿಸ್ಟೋರೇಷನ್ ಮಾಡೋದು ಅಂಡ್ ಮೇಂಟೆನೆನ್ಸ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಡಾಪ್ಟ್ ಅ ಹೆರಿಟೇಜ್ ಸ್ಕೀಮ್ 2.0 ನ ತರ್ತಾರೆ. ಇದನ್ನ ತಗೊಂಡ್ ಬಂದ ಮೇಲೆ ಯಾವ್ದ್ರ ಲೈನ್ ಅಲ್ಲಿ ಇದು ವರ್ಕ್ ಆಗತ್ತೆ ಅಂತ ಹೇಳಿದ್ರೆ ವಿರಾಸತ್ ಬಿ ಅಂಡ್ ವಿಕಸಿತ್ ಬಿ ಅನ್ನುವಂತಹ ಕಾನ್ಸೆಪ್ಟ್ ಅಥವಾ ಅನ್ನುವಂತಹ ಒಂದು ಲೈನ್ ನ ಅಡಿಯಲ್ಲಿ ಈ ಒಂದು ಅಡಾಪ್ಟ್ ಹೆರಿಟೇಜ್ 2.0 ವರ್ಕ್ ಆಗ್ತಿದೆ. ಅಂಡ್ ಈ ಅಡಾಪ್ಟ್ ಹೆರಿಟೇಜ್ 2.0 ನ ಅಡಿಯಲ್ಲಿ ಈ ಪರ್ಮಿಷನ್ ನ ತಗೊಬಂದಿದ್ದಾರೆ. ಈ ಪರ್ಮಿಷನ್ ಪೋರ್ಟಲ್ ಹಾಗೆ ಇಂಡಿಯನ್ ಹೆರಿಟೇಜ್ ಮೊಬೈಲ್ ಅಪ್ಲಿಕೇಶನ್ ಕೂಡ ತಂದಿದ್ದಾರೆ. ಮೊಬೈಲ್ ಅಪ್ಲಿಕೇಶನ್ ಎರಡು ಕೂಡ ಆನ್ಲೈನ್ ಅಲ್ಲೇ ವರ್ಕ್ ಆಗುತ್ತೆ. ಈ ಪರ್ಮಿಷನ್ ಪೋರ್ಟಲ್ ಹಾಗೆ ಇಂಡಿಯನ್ ಹೆರಿಟೇಜ್ ಮೊಬೈಲ್ ಅಪ್ಲಿಕೇಶನ್ ಎರಡೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಅಂಡರ್ ಅಲ್ಲಿ ಲಾಂಚ್ ಮಾಡಲಾಗುತ್ತೆ. ಈ ಪರ್ಮಿಷನ್ ಪೋರ್ಟಲ್ ಮಾನ್ಯುಮೆಂಟ್ಸ್ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡೋದು, ಫೋಟೋಗ್ರಫಿ ಫಿಲ್ಮಿಂಗ್ ಡೆವಲಪ್ಮೆಂಟ್ ಗೋಸ್ಕರ ಪರ್ಮಿಷನ್ ಏನೇ ಬೇಕಿದ್ರು ಕೂಡ ಈ ಒಂದು ಈ ಪರ್ಮಿಷನ್ ಪೋರ್ಟಲ್ ನ ಅಡಿಯಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ ಲೆಟ್ಸ್ ಡಿಕೋಡ್ ನ್ಯಾಷನಲ್ ಕಲ್ಚರಲ್ ಫಂಡ್. ನಾನು ಹೇಳಿದೆ ನ್ಯಾಷನಲ್ ಕಲ್ಚರಲ್ ಫಂಡ್ ಆಲ್ರೆಡಿ ಇದೆ, ಬಟ್ ಅದನ್ನ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕರೆಕ್ಟ್ ಆಗಿ ಯುಟಿಲೈಸ್ ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಇದನ್ನ 1996ರಲ್ಲಿ ತರಲಾಗುತ್ತೆ. 1996ರಲ್ಲಿ ಟ್ರಸ್ಟ್ ಆಗಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಹೆರಿಟೇಜ್ ಸೈಟ್ ನ ಅಡಿಯಲ್ಲಿ ಎನೇಬಲ್ ಮಾಡೋದಕ್ಕೆ ಇದನ್ನ ತರಲಾಗುತ್ತೆ. ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಎರಡನ್ನೂ ಕೂಡ ಒಂದುಗೂಡಿಸ್ಬಿಟ್ಟು ಹೆರಿಟೇಜ್ ಸೈಟ್ಸ್ ಗಳನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಇದನ್ನ ತರಲಾಗುತ್ತೆ. ಇದರಲ್ಲಿ ಯಾರು ಫಂಡಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಕಾರ್ಪೊರೇಟ್ಸ್ ಗಳು. ಸೊ ಕಾರ್ಪೊರೇಟ್ ಈ ಒಂದು ನ್ಯಾಷನಲ್ ಕಲ್ಚರಲ್ ಫಂಡ್ ಅಡಿಯಲ್ಲಿ ಫಂಡ್ ಅನ್ನ ಮಾಡಲಾಗುತ್ತೆ. ಸೊ ಈ ಕಾರ್ಪೊರೇಟ್ಸ್ ಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ ಅಲ್ಲಿ ಫಂಡಿಂಗ್ ನ ಮಾಡಲಾಗುತ್ತೆ. ಈ ಎಲ್ಲಾ ಫಂಡಿಂಗ್ ಕೂಡ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಮೂಲಕ ಕಾಂಟ್ರಿಬ್ಯೂಷನ್ ಮಾಡ್ತಿರುತ್ತೆ. ಈಗ ಬಂದಿರೋ ನ್ಯೂ ಮಾಡೆಲ್ ಹೇಗ್ ವರ್ಕ್ ಆಗತ್ತೆ, ಏನು ಹಳೆ ಮಾಡೆಲ್ಗೆ ಮತ್ತೆ ನ್ಯೂ ಮಾಡೆಲ್ಗೆ ಇರುವಂತಹ ಡಿಫರೆನ್ಸ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಸ್ಟೇಟ್ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹಾಗೆ ಸೆಂಟ್ರಲ್ ಪಬ್ಲಿಕ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್, ಸ್ಟೇಟ್ ಪಬ್ಲಿಕ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್ ಈಗ ಪ್ರೊಟೆಕ್ಟ್ ಮಾಡ್ತಿರುವಂತಹ ಮಾನ್ಯುಮೆಂಟ್ಸ್ ಗಳನ್ನ ಕನ್ಸರ್ವೇಷನ್ ಹಾಗೆ ರಿಸ್ಟೋರೇಷನ್ ಮಾಡೋದ್ರಲ್ಲಿ ಇರುವಂತಹ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ಇರಬೇಕು. ಅಂದ್ರೆ ಈಗ ಬಂದಿರುವಂತವರನ್ನ ಎಲಿಜಿಬಲ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಮುಂಚೆನೆ ಅವ್ರಿಗೆ ಮಾನ್ಯುಮೆಂಟ್ಸ್ ಗಳನ್ನ ಕನ್ಸರ್ವೇಷನ್ ಹಾಗೆ ರಿಸ್ಟೋರೇಷನ್ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಮೊದಲನೆಯ ಸ್ಟೆಪ್. ನೆಕ್ಸ್ಟ್ ಹೆರಿಟೇಜ್ ಸೈಟ್ಸ್ ಗಳನ್ನ ಹೆರಿಟೇಜ್ ಪ್ರಾಜೆಕ್ಟ್ಸ್ ಗಳನ್ನ ಎಸ್ಪೆಷಲಿ 100 ವರ್ಷದ ಹಳೆ ಹೆರಿಟೇಜ್ ಸೈಟ್ಸ್ ಗಳನ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಹಾಗೂ ಪ್ರೈವೇಟ್ ಪ್ಲೇಸಸ್ ಅಲ್ಲಿ ಕನ್ಸರ್ವೇಷನ್ ಮಾಡ್ತಿರೋದ್ರಲ್ಲೂ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಈ ಎರಡು ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟರಿ ಈಗ ಬಂದಿರುವಂತಹ ಹೊಸ ಪೋರ್ಟಲ್ ನ ಅಡಿಯಲ್ಲಿ ಅಥವಾ ಹೊಸ ಸ್ಕೀಮ್ಸ್ ನ ಅಡಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ. ಸೊ ಹಾಗಾದ್ರೆ ಡೋನಾರ್ ಅಂಡ್ ಏಜೆನ್ಸೀಸ್ ಬಗ್ಗೆ ನೋಡೋಣ. ಸೊ ಡೋನಾರ್ಸ್ ಮತ್ತೆ ಏಜೆನ್ಸೀಸ್ ರೋಲ್ ಏನು ಹಾಗಾದ್ರೆ? ಡೋನಾರ್ಸ್ ನ್ಯಾಷನಲ್ ಕಲ್ಚರಲ್ ಫಂಡ್ಗೆ ಫಂಡ್ ಅನ್ನ ಕೊಡ್ತಾರೆ ಅಂಡರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಾವಿಷನ್ ನ ಅಡಿಯಲ್ಲಿ. ಯಾವ್ದಕ್ಕೆ ಕೊಡ್ತಾ ಇದ್ದಾರೆ ಇವರು? ನ್ಯಾಷನಲ್ ಕಾರ್ಪೊರೇಷನ್ ಫಂಡಿಗೆ, ನ್ಯಾಷನಲ್ ಕಲ್ಚರಲ್ ಫಂಡಿಗೆ ಇದನ್ನ. ಸೊ ಯಾರಿಗೆ ಕೊಡ್ತಾ ಇದ್ದಾರೆ ಇವರು? ನ್ಯಾಷನಲ್ ಕಲ್ಚರಲ್ ಫಂಡ್ ನ ಅಡಿಯಲ್ಲಿ ಪ್ರೈವೇಟ್ ಎಂಟಿಟೀಸ್ ಗಳು ಫಂಡಿಂಗ್ ನ ಕೊಡ್ತಿದ್ದಾರೆ. ಸೊ ಡೋನಾರ್ಸ್ ಯಾವ ಕನ್ಸರ್ವೇಷನ್ ಆರ್ಟಿಕಲ್ಸ್ ಗಳನ್ನ ಚೂಸ್ ಮಾಡಬೇಕು ಅನ್ನೋದು ಅವರ ಇಂಡಿಪೆಂಡೆನ್ಸ್ ಗೆ ಬಿಟ್ಟಿರೋದು. ಅಂದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಲವೊಂದಷ್ಟು ಮಾನ್ಯುಮೆಂಟ್ಸ್ ಗಳನ್ನ ಲಿಸ್ಟ್ ಮಾಡಿರುತ್ತೆ. ಆ ಲಿಸ್ಟ್ ಅಲ್ಲಿ ಯಾವ್ದನ್ನ ಕನ್ಸರ್ವೇಷನ್ ಮಾಡ್ಬೇಕು ಅಂತ ಹೇಳೋದು ಆ ಡೋನಾರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಇಟ್ ಈಸ್ ದೇರ್ ಇಂಡಿಪೆಂಡೆನ್ಸ್ ಕನ್ಸೆಂಟ್. ನೆಕ್ಸ್ಟ್ ಎಕ್ಸಿಕ್ಯೂಷನ್ ವರ್ಕ್ ನ ಪ್ರೈವೇಟ್ ಏಜೆನ್ಸಿಗಳು ಕ್ಯಾರಿ ಮಾಡುತ್ತವೆ. ದಿಲ್ ಗೆಟ್ ಗೈಡೆನ್ಸ್ ಅಂಡರ್ ದ ಸೂಪರ್ವಿಷನ್ ಆಫ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಆರ್
ಕನ್ಸರ್ನ್ ಗವರ್ಮೆಂಟ್ ಏಜೆನ್ಸೀಸ್ ಅಂದ್ರೆ ನಾವು ಪ್ರೈವೇಟ್ ಎಂಟಿಟೀಸ್ ಗಳನ್ನ ಅಲೋ ಮಾಡ್ತಾ ಇದ್ರು ಕೂಡ ಅಟ್ ದ ಟಾಪ್ ಯಾರಿದ್ದಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಸ್ಟೇಟ್ ಗವರ್ಮೆಂಟ್ ಎಂಟಿಟೀಸ್ ಗಳು ಇರೋದನ್ನ ನಾವು ನೋಡ್ಬೋದಾಗತ್ತೆ. ಸೊ ಈಗ ಇಫ್ ಇನ್ ಕೇಸ್ ಅವ್ರಿಗೆ ಇದ್ರಲ್ಲಿ ಇರೋದು ಇಷ್ಟ ಆಗಿಲ್ಲ ಅಂತಂದ್ರೆ ಆವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರೇ ಒಂದಷ್ಟು ಲಿಸ್ಟ್ ಗಳನ್ನ ಕೊಡ್ತಾರೆ, ಕನ್ಸರ್ವೇಶನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದನ್ನು ಕೂಡ ಚೂಸ್ ಮಾಡೋ ರೈಟ್ಸ್ ಅವ್ರಿಗಿರತ್ತೆ. ಮುಂಚೆ ಇದ್ದಂತಹ ಅಡಾಪ್ಟ್ ಹೆರಿಟೇಜ್ ಸ್ಕೀಮು ಕಾರ್ಪೊರೇಟ್ ಮಾನ್ಯುಮೆಂಟ್ಸ್ ಗಳನ್ನ ಮಿತ್ರಾಸ್ ಆಗಿ ಅಲೋ ಮಾಡ್ತಿದ್ರು. ಅಂದ್ರೆ ಕಾರ್ಪೊರೇಟ್ಸ್ ಯಾರೆಲ್ಲ ಫಂಡಿಂಗ್ ಮಾಡ್ತಾರಲ್ವಾ ಅವ್ರನ್ನ ಕಾರ್ಪೊರೇಟ್ ಮಿತ್ರಾಸ್ ಟು ಕನ್ಸರ್ವ್ ದ ಹೆರಿಟೇಜ್ ಸೈಟ್ಸ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಿತ್ತು. ಬಟ್ ಇದು ಟೂರಿಸ್ಟ್ ಅಮ್ಯುನಿಟೀಸ್ ಗೆ ಮಾತ್ರ. ಆಗ್ಲೇನೆ ನೋಡಿದ್ವಿ, ಲಿಮಿಟೆಡ್ ವರ್ಕ್ ಇತ್ತು, ಟಾಯ್ಲೆಟ್ಸ್ ಗಳನ್ನ ಮೇಂಟೆನೆನ್ಸ್, ಕ್ಯಾಮರಾ ಇನ್ಸ್ಟಾಲೇಷನ್, ಕೆಫೆಟೇರಿಯಾಸ್ ಅಥವಾ ಹೆರಿಟೇಜ್ ಸೈಟ್ಸ್ ಗಳಲ್ಲಿ ಏನಾದ್ರೂ ವೈಫೈ ಆಕ್ಟಿವಿಟೀಸ್ ಗಳನ್ನ ತರಬೇಕು ಅಂದ್ರೆ ಈ ರೀತಿ ವರ್ಕ್ ಗಳನ್ನ ಮಾತ್ರ ಕೊಡ್ಲಾಗ್ತಿತ್ತು. ಈಗ ನ್ಯೂ ಇನಿಷಿಯೇಟಿವ್ಸ್ ನ ಅಡಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಪ್ರೈವೇಟ್ ಎಂಟಿಟೀಸ್ ಗಳನ್ನ ಕನ್ಸರ್ವೇಶನ್ ಅಂದ್ರೆ ಕೋರ್ ಏರಿಯಾ ಕನ್ಸರ್ವೇಶನ್ ಅಂಡರ್ ಅಲ್ಲಿ ತರಲಾಗ್ತಿದೆ. ಕನ್ಸರ್ವೇಶನ್ಗೆ ಆರ್ಕಿಯಾಲಜಿಕಲ್ ಸರ್ವೆ ಅಲೋ ಮಾಡ್ತಿದೆ. ಈ ಮಿನಿಸ್ಟ್ರಿ ಟೋಟಲ್ 250 ಇಲ್ಲಿ ಹೇಳಿದೆ ಅಲ್ವಾ, ಈಗ ಒಟ್ಟು 250 ಮಾನ್ಯುಮೆಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿದೆ. 250 ಮಾನ್ಯುಮೆಂಟ್ಸ್ ಗಳಲ್ಲಿ ಐಡೆಂಟಿಫೈ ಮಾಡಿರೋದ್ರಲ್ಲಿ ಕನ್ಸರ್ವೇಶನ್ ಸ್ಟೆಪ್ಸ್ ಗಳನ್ನ ತಗೊಳ್ಳಲಾಗುತ್ತೆ. ಈ ಲಿಸ್ಟ್ ಅಲ್ಲಿ ಇರೋದ್ರಲ್ಲಿ ಡೋನರ್ಸ್ ಚೂಸ್ ಮಾಡ್ತಾರೆ ಅಥವಾ ಅವರೇ ಯಾವ ಮಾನ್ಯುಮೆಂಟ್ಸ್ ಗಳನ್ನ ಕನ್ಸರ್ವೇಶನ್ ಮಾಡ್ಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ಬಿಟ್ಟು ಅಪ್ರೂವ್ ನ ಕೂಡ ತಗೊಬೇಕಾಗತ್ತೆ. ಎಕ್ಸಾಮ್ ಅಲ್ಲಿ ಇಷ್ಟೇ ಕೇಳ್ತಾರಾ? ಇಲ್ಲ, ಇದಕ್ಕಿಂತ ಹೆಚ್ಚಾಗಿ ಕೂಡ ಕೇಳ್ತಾರೆ. ಸೊ ಇದಕ್ಕಿಂತ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ ಮ್ಯಾಕ್ಸಿಮಮ್ ಅವರು ಕ್ರಿಟಿಕಲಿ ಅನಲೈಸ್ ಅಂತ ಹೇಳಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಕ್ರಿಟಿಕಲಿ ಅನಲೈಸ್ ಅಂತ ಹೇಳಿದ್ರೆ ಇರೋ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು, ಅಥವಾ ಪ್ರೋಸ್ ಏನು, ಕಾನ್ಸ್ ಏನು, ಅಥವಾ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಆರ್ಗ್ಯುಮೆಂಟ್ಸ್ ಮತ್ತೆ ಅದಕ್ಕೆ ಅಪೋಸಿಟ್ ಎರಡನ್ನು ಕೂಡ, ಆರ್ಗ್ಯುಮೆಂಟ್ಸ್ ಫಾರ್ ಅಂಡ್ ಆರ್ಗ್ಯುಮೆಂಟ್ ಅಗೇನೆಸ್ಟ್ ಎರಡನ್ನು ಕೂಡ ನೋಡಿದ್ರೆ ಕ್ರಿಟಿಕಲಿ ಅನಲೈಸ್ ಅಂತ ಏನಾದ್ರು ಕ್ವಶನ್ ಕೇಳಿದಾಗ ಅಲ್ಲಿ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವು ಈ ಆರ್ಗ್ಯುಮೆಂಟ್ಸ್ಗೆ ಫಾರ್ ಆಗಿ ಅಂದ್ರೆ ಆರ್ಗ್ಯುಮೆಂಟ್ಸ್ಗೆ ಯಾವ ತರ ವರ್ಕ್ ಆಗತ್ತೆ ಅಂತ ಹೇಳಿ ನಾವು ನೋಡ್ಕೊಂಡ್ರೆ ಮೊದ್ಲಿಗೆ ಎಫಿಷಿಯನ್ಸಿ ಮ್ಯಾಟರ್ ಆಗುತ್ತೆ. ಸೊ ಏನು ಎಫಿಷಿಯನ್ಸಿ? ಇದರಲ್ಲಿ ಪ್ರೈವೇಟ್ ಸೆಕ್ಟರ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಟೈಮ್ ಲೈನ್ ನ ಫಾಲೋ ಮಾಡ್ತಾರೆ. ಸೊ ಇದರಿಂದ ಪ್ರಾಜೆಕ್ಟ್ ಡಿಲೇ ಆಗೋ ಚಾನ್ಸಸ್ ಇರಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಟೈಮ್ ಲೈನ್ ನ ಫಾಲೋ ಮಾಡ್ತಿತ್ತು ಕೂಡ, ಬಟ್ ಆದ್ರೂ ಅದ್ರಲ್ಲಿ ಇದ್ದಂತಹ ಓವರ್ ಬರ್ಡನ್ ಇಂದ ಪ್ರಾಪರ್ ಆಗಿ ವರ್ಕ್ ಮಾಡಕ್ ಆಗ್ತಿರಲ್ಲ. ಸೊ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಿದೆ ಇವಾಗ. ಸೆಕೆಂಡ್ ಒನ್, ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್ ನ ತಗೊಂಡ್ಬರೋದು. ಭಾರತ ಏನು ಮೊದಲ ಬಾರಿಯಲ್ಲಿ ಬೇರೆ ಬೇರೆ ಭಾರತ ಏನು ಮೊದಲ ಬಾರಿ ಈ ರೀತಿ ಸ್ಟೆಪ್ ಅನ್ನ ತಗೋಬರ್ತಿಲ್ಲ. ಈವನ್ ಯುಕೆ, ಯುನೈಟೆಡ್ ಸ್ಟೇಟ್, ಯುಕೆ, ಯುರೋಪ್ ಇಲ್ಲೆಲ್ಲ ಸ್ಟೆಪ್ಸ್ ಗಳನ್ನ ತಗೋ ಬಂದಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಯುಕೆ ಅನ್ನ ನೋಡ್ಕೊಂಡ್ರೆ ಚರ್ಚ್ ಕನ್ಸರ್ವೇಶನ್ ಟ್ರಸ್ಟ್, ಹಾಗೆ ನೆದರ್ಲ್ಯಾಂಡ್ಸ್ ಹೆರಿಟೇಜ್ ಫೌಂಡೇಶನ್ ನ ಕೂಡ ಎಕ್ಸಾಕ್ಟ್ ಆಗಿ ಪ್ರೈವೇಟ್ ಎಂಟಿಟೀಸ್ ಗಳನ್ನ ಅಲೋ ಮಾಡಿದ್ದಾರೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಮಾನ್ಯುಮೆಂಟ್ಸ್ ಕನ್ಸರ್ವೇಶನ್ ಮಾಡೋದ್ರಲ್ಲಿ ಸ್ಟೆಪ್ಸ್ ಗಳನ್ನ ತಗೋ ಬಂದಿವೆ. ಸೊ ಹಾಗಾಗಿ ಭಾರತದಲ್ಲಿ ನಾವು ತಂದಿರುವಂತಹ ಈ ಇನಿಷಿಯೇಟಿವ್ ಪ್ರಾಬ್ಲಮ್ ಏನಲ್ಲ. ನೆಕ್ಸ್ಟ್ ಮೂರನೇದಾಗಿ ರಿಸೋರ್ಸ್ ಯುಟಿಲೈಸೇಷನ್. ಎಕ್ಸಾಕ್ಟ್ಲಿ NCF ಅಂಡರ್ ಅಲ್ಲಿ ಫಂಡ್ ಅಲೋಕೇಶನ್ ಪ್ರಾಬ್ಲಮ್ ಆಗ್ತಿತ್ತಲ್ವಾ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅನ್ನ ತುಂಬಾ ಯೂಸ್ ಮಾಡದೆ ಹಾಗೆ ಉಳಿದಿದೆ. ಯಾವ್ದ್ರಲ್ಲಿ? ನ್ಯಾಷನಲ್ ಕಲ್ಚರಲ್ ಫಂಡ್ ನ ಅಡಿಯಲ್ಲಿ. ಈಗಿರೋ ಇನಿಷಿಯೇಟಿವ್ ಪ್ರಾಪರ್ ಫಂಡ್ ರಿಲೀಸ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಚಾಲೆಂಜಸ್ ಏನೇನು? ಇದೆಲ್ಲ ಅಡ್ವಾಂಟೇಜ್ ಆದ್ರೆ ಚಾಲೆಂಜಸ್ ಏನೇನು? ಒಂದು, ಕಮರ್ಷಿಯಲೈಸೇಷನ್ ಆಗೋದ್ರಿಂದ ಇಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಗೆ ಒತ್ತನ್ನ ಕೊಡ್ತೀವಿ ಹೊರತು ಕನ್ಸರ್ವೇಶನ್ ಗೆ ಪ್ರಿಯಾರಿಟಿಯನ್ನ ಕೊಡಲ್ಲ. ಪ್ರಾಫಿಟ್ ಓರಿಯೆಂಟೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೆಕೆಂಡ್ನದಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹಾಗೆ ಪ್ರೈವೇಟ್ ರವರ್ಗೆ ಕೋಆಪರೇಷನ್ ಕರೆಕ್ಟ್ ಆಗಿ ಇರೋದಿಲ್ಲ. ಇದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಮೂರನೇದು ಅಕೌಂಟೆಬಿಲಿಟಿ. ಸೊ ಯಾಕೆ ಅಕೌಂಟೆಬಿಲಿಟಿ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಪ್ರೈವೇಟ್ ಏಜೆನ್ಸಿ ಡ್ಯಾಮೇಜಸ್ ಮಾಡಿದ್ರೆ 500 year old ಕಾರ್ವಿಂಗ್ಸ್ ಗಳನ್ನ ನಾವು ಹಾಳು ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಪೊಟೆನ್ಶಿಯಲ್ ಕಾನ್ಫ್ಲಿಕ್ಟ್ ಕೂಡ ಜಾಸ್ತಿ ಆಗತ್ತೆ. ಪೊಟೆನ್ಶಿಯಲ್ ಕಾನ್ಫ್ಲಿಕ್ಟ್ ಯಾಕೆ ಅಂತ ಹೇಳಿದ್ರೆ ಡೋನಾರ್ ಹಾಗೂ ಆರ್ಕಿಯಾಲಜಿಕಲ್ ಇಂಟಿಗ್ರಿಟಿ ನಡುವೆ ಕಾನ್ಫ್ಲಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾಟ್ ನೀಡ್ಸ್ ಟು ಬಿ ಡನ್? ವೇ ಫಾರ್ವರ್ಡ್ ಅಲ್ಲಿ ಏನ ಬರಿಬಹುದು? ಈಗ ಎಕ್ಸಾಮ್ ಅಲ್ಲಿ ನಾವು ಪ್ರಾಬ್ಲಮ್ ಬರೀತಿದೀವಿ ಬಿಕಾಸ್ ವಿ ಆರ್ ಬ್ಯೂರೋಕ್ರಾಟ್ಸ್ ಅಲ್ಲ.
ಸೊ ಪ್ರಾಬ್ಲಮ್ ಬರೀತಿದೀವಿ ಅಂತ ಹೇಳಿದ್ರೆ ವಿ ನೀಡ್ ಟು ಗಿವ್ ಸೊಲ್ಯೂಷನ್ ಫಾರ್ ಇಟ್. ಸೊ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ರೆಗ್ಯುಲೇಟರಿ ಬಾಡಿಯನ್ನ ತಗೊಂಡ್ಬರೋದು. ಸ್ಟ್ರಾಂಗ್ ರೆಗ್ಯುಲೇಟರಿ ಬಾಡಿ ಅಥವಾ ಓವರ್ಸೈಟ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ತನ್ನ ಪೊಸಿಷನ್ ಏನಿದೆ ಆ ಹೈಯೆಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗತ್ತೆ, ಈವನ್ ದೋ ಪ್ರೈವೇಟ್ ಅವ್ರನ್ನ ಅಲೋ ಮಾಡಿದ್ರು ಕೂಡ, ಎಸ್ಪೆಷಲಿ ಇನ್ ಅ ಟೆಕ್ನಿಕಲ್ ಮ್ಯಾಟರ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, SOPs ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲಾ ಸ್ಟೇಟ್ಸ್ ಕನ್ಸರ್ವೇಷನ್ ಗೈಡ್ಲೈನ್ಸ್ ಯೂನಿಫಾರ್ಮ್ ಆಗಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೆವಲಪ್ಮೆಂಟ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸೋಷಿಯಲ್ ಆಡಿಟ್. ಸೋಷಿಯಲ್ ಆಡಿಟ್ ಇಸ್ ಕಂಪಲ್ಸರಿ ಬಿಕಾಸ್ ಕಾರ್ಪೊರೇಟ್ ಆಡಿಟರ್ಸ್ ಬದಲಾಗಿ ಲೋಕಲ್ ಕಮ್ಯುನಿಟೀಸ್ ಆಡಿಟ್ ನ ಇನ್ವಾಲ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗ್. ಯಂಗ್ ಇಂಡಿಯನ್ಸ್ಗೆ ಆರ್ಕಿಯಾಲಜಿಕಲ್ ಕನ್ಸರ್ವೇಷನ್ ಬಗ್ಗೆ ಟ್ರೈನ್ ನ ಮಾಡಬೇಕಾಗುತ್ತೆ. ಇದೆಲ್ಲದ್ರಿಂದ ನಾವು ಈಗ ಇರುವಂತಹ ಹೊಸ ಶಿಫ್ಟ್ ಅಂದ್ರೆ ಹೊಸ ಪಾಲಿಸಿ ಶಿಫ್ಟ್ ಅನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಹಾಗಿದ್ರೆ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ ಅಂತ ಹೇಳಿ ನೋಡ್ಕೊಳ್ಳೋಣ. ಪ್ರಿಲಿಮ್ಸ್ ಅಲ್ಲಿ ಯಾವ ತರ ನೋಡ್ತಾರೆ ಅಂದ್ರೆ ವಿತ್ ರೆಫರೆನ್ಸ್ ಟು ದ ರೀಸೆಂಟ್ ಪಾಲಿಸಿ ಶಿಫ್ಟ್ ರಿಗಾರ್ಡಿಂಗ್ ಮಾನ್ಯುಮೆಂಟ್ ಕನ್ಸರ್ವೇಷನ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The new policy allows private sector participation in core conservation of centrally protected monuments. Exactly, it is correct. Before ಹೇಗಿತ್ತು certain amenities ಮಾತ್ರ allow ಮಾಡ್ತಾ ಇದ್ರು. Next, corporate donors can contribute funds through National Cultural Fund under corporate social responsibility. This is also a correct statement. Third one, the Archaeological Survey of India will have no role in supervision of project executed by private agency. This is wrong. Archaeological Survey of India is the highest body. Correct alva? So ಹಾಗಾಗಿ Archaeological Survey of India regulatory body ಆಗಿನೇ ವರ್ಕ್ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ರಾಂಗ್ ಅಂತ ಹೇಳಿದ್ರೆ ಆನ್ಸರ್ 1 and 2 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮೇನ್ಸ್ ಅನ್ನ ನೋಡಿದ್ರೆ ನಾನು ಆಲ್ರೆಡಿ ಹೇಳಿದೆ ಕ್ರಿಟಿಕಲಿ ಎಕ್ಸಾಮಿನ್ ಅಥವಾ ಕ್ರಿಟಿಕಲಿ ಅನಲೈಸ್ ಅಂತ ಹೇಳಿ ಕೇಳೋ ಚಾನ್ಸಸ್ ಇರುತ್ತೆ. The decision to open core monument conservation to private sector marks the paradigm shift in India's heritage governance. Discuss the rationale behind this move and analyze the potential challenges in balancing private efficiency with archaeological integrity. ಸೊ ಈಗ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಪ್ರಾಪರ್ ಆಗಿ ಅರೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಪಾಲಿಸಿ ಶಿಫ್ಟ್ ಆಗೋದಕ್ಕೆ ರೀಸನ್ ಏನು, ಎರಡನೇದಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೇಲೆ ಇರುವಂತಹ ಬರ್ಡನ್ ಇಂದ ಪಾಲಿಸಿ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಸೊ ಅದಕ್ಕೆ ನಾನು 4 ರೀಸನ್ಸ್ ಗಳನ್ನ ಕೊಟ್ಟೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಹೊಸ ಪಾಲಿಸಿಗೆ ಮತ್ತೆ ಹಳೇದಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು, ಪ್ರೈವೇಟ್ ಎಂಟಿಟೀಸ್ಗೆ ಕೊಡ್ತಿರೋದ್ರಿಂದ ಪ್ರೈವೇಟ್ ಎಂಟಿಟೀಸ್ ಗಳನ್ನ ಕೋರ್ ಕನ್ಸರ್ವೇಷನ್ ಗೆ ಅಲೋ ಮಾಡ್ತಿರೋದ್ರಿಂದ ಯಾವ ರೀತಿ ಚಾಲೆಂಜಸ್ ನ ಫೇಸ್ ಮಾಡಬಹುದು ಅಂಡ್ ಅದಕ್ಕೆ ಆರ್ಗ್ಯುಮೆಂಟ್ಸ್ ಫಾರ್ ಏನು ಆರ್ಗ್ಯುಮೆಂಟ್ ಎಗೇನೆಸ್ಟ್ ಏನು ಎರಡು ಕೂಡ ನೋಡಿದ್ವಿ. ನೆಕ್ಸ್ಟ್ ಚಾಲೆಂಜಸ್ ನ ನೋಡ್ಕೊಂಡ್ವಿ. ಅದಾದ್ಮೇಲೆ ವೇ ಫಾರ್ವರ್ಡ್ ಅಲ್ಲಿ ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಗೊಳ್ಬಹುದು ಅಂತ ಹೇಳಿ ನೋಡಿದ್ವಿ. ಸೊ ಇದಿಷ್ಟನ್ನು ಕೂಡ ನೀವು ಈ ಆನ್ಸರ್ ಗೆ ಬರೆದ್ರೆ ನಿಮ್ಮ ಆನ್ಸರ್ ಸ್ಟ್ರಕ್ಚರ್ ತುಂಬಾನೇ ಪ್ರಾಪರ್ ಆಗಿ ಬರುತ್ತೆ. ಸೊ ಇದಿಷ್ಟು ಈಗ ಬಂದಿರುವಂತಹ ಪಾಲಿಸಿ ಶಿಫ್ಟ್ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.